ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಾಯ್ದೆ 2007 ಪ್ರಾರಂಭ ಆಗುತ್ತೆ. ತಂದೆ ತಾಯಿಯರ ವರ್ಡಿಂದನೇ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕಾನೂನು ಈ ನಮ್ಮ ಸಮಾಜಕ್ಕೆ ಬೇಡ ಅಂತ ಅನ್ಕೋಬೇಕು. ಬಿಕಾಸ್ ನಾವೆಲ್ಲ ನಮ್ಮ ಕರ್ತವ್ಯ ಅದು. ನಾವು ಕಾನೂನು ತಂದ ಮೇಲೆ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಅವರ ಪಾಲನೆ ಪೋಷಣೆ ಮಾಡಬೇಕು ಅನ್ನೋದೆಲ್ಲ ಒಂದು ಸಮಾಜದ ಅವನತಿಯ ಕಡೆಗೆ ಹೋಗ್ತದೆ ಅಂತಾನೆ ಭಾವಿಸ್ಬೇಕಾಗ್ತದೆ. ತಂದೆ ತಾಯಿಗಳನ್ನ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಪಾಲನೆ ಪೋಷಣೆ ಕಾಯ್ದೆ ಅದರ ಪೂರ್ತ ಇದು. ಅದರಲ್ಲಿ ಹಿರಿಯ ನಾಗರಿಕರು ಅಂದ್ರೆ ಯಾರು ಬರ್ತಾರೆ ಅಂತಂದ್ರೆ ಅಬೌವ್ 60 years, ಯಾರ್ಯಾರು 60 years ಗಿಂತ ಮೇಲೆ ಇರ್ತಾರೋ ಅವರೆಲ್ಲ 60 ವರ್ಷಕ್ಕಿಂತ ಮೇಲೆ ಇರೋರು ಬರ್ತಾರೆ. ಅದರಲ್ಲಿ ತಮಗೆ ತಾವು ಮೇಂಟೆನೆನ್ಸ್ನ ಕೇಳಬೇಕಾದ್ರೆ ನೀವು ಕೋರ್ಟ್ ಬರೋ ಅವಶ್ಯಕತೆನೇ ಇಲ್ಲ. ನೀವು ತಂದೆ ತಾಯಿಗಳಲ್ಲಿ ನೀವು ಬೇರೆ ಕ್ವಾಜಿ ಜುಡಿಷಿಯಲ್ಸ್ ಬರ್ತದೆ, AC ಹತ್ರ ನೀವು ಅರ್ಜಿ ಹಾಕಿ ಅಲ್ಲಿ ನೀವು ಮಕ್ಕಳಿಂದ ಮೇಂಟೆನೆನ್ಸ್ನ ಪಡ್ಕೋಬಹುದು. ಇನ್ನೊಂದು, ನೀವೇನಾದ್ರೂ 60 ವರ್ಷ ಆದ ನಂತರ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ನಿಮ್ಮಿಂದ ಒತ್ತಾಯಪೂರ್ವಕವಾಗಿ ಬರ್ಸ್ಕೊಂಡಿದ್ದೇ ಆದರೆ, ಅಥವಾ ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಮೋಸ ಮಾಡಿ ನಿಮ್ಮ ಮಕ್ಕಳಾಗಲಿ ಬೇರೆ ಯಾರಾದರೂ ಆಗಲಿ ನಿಮ್ಮಿಂದ ಮೋಸ ಮಾಡಿ ಬರ್ಸ್ಕೊಂಡಿರೋದಾಗಲಿ ಆಗಲೂ ಕೂಡ ನೀವು ಕೋರ್ಟ್ಗೆ ಬರೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ AC-ಗೆ ಕೊಟ್ಬಿಟ್ಟಿದ್ದಾರೆ. ಉಪವಿಭಾಗಾಧಿಕಾರಿಗಳು ಯಾರಿದ್ದಾರೆ, ನಮ್ಗೆ ಈಗ ಪಾಂಡವಪುರ ಬರುತ್ತೆ, ಪಾಂಡವಪುರದಲ್ಲಿ ನೀವು ಅರ್ಜಿ ಹಾಕೊಂಡು ನನಗೆ ಈ ಥರ ಮೋಸ ಮಾಡಿ ಮಾಡ್ಕೊಂಡಿದ್ದಾರೆ, ಇದು ನನ್ನ ಇದು ಪಾಲನೆ ಪೋಷಣೆ ಮಾಡ್ತೀನಿ ಅಂತೇಳಿ ಸುಳ್ಳು ಹೇಳಿ ನಿಮ್ಮ ಮೇಲೆ ಏನು ಬಂದಿದೆ ಅದನ್ನು AC ಹತ್ರ ಹೋಗಿ ನೀವು ಅದನ್ನು ಪರಿಹರಿಸ್ಕೋಬೋದು. ಮತ್ತೆ ಇನ್ನೊಂದು ನಾವು ರೆವಿನ್ಯೂ ಆಕ್ಟ್ ಕೆಳಗಡೆ ಮಾತಾಡಬೇಕು ಅಂತ ಬಂದ ಸಂದರ್ಭದಲ್ಲಿ ನಾವೆಲ್ಲ ಏನು ಅನ್ಕೊಬಿಟ್ಟಿದ್ದೀವಿ ಇವಾಗ ಅಂತ ಹೇಳಿದ್ರೆ, ಖಾತೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಆಸ್ತಿ ನಮಗೆ ಬಂದ್ಬಿಡ್ತು, ಇನ್ಯಾರು ನಮ್ಮನ್ನ ಕೇಳಾಗಿಲ್ಲ, ನಮ್ಮ ಖಾತೆ ನಮ್ಮ ಹತ್ರ ಬಂತು ಅಂತ ಹೇಳ್ತಾರೆ. ಈ ಖಾತೆ ಅಂತ ಹಕ್ಕನ್ನ ನಮ್ಮ ಮುಂದೆ ಕಾನೂನು ಅಡಿ ನೀವು ಕೋರ್ಟ್ ತಂದು ಸ್ವಾಮಿ ನನ್ನ ಹೆಸರಲ್ಲಿ RTC ಇದೆ, ನಮ್ಮನ್ನ ನಿಮಗೆ ಒಬ್ಬ ಮೂಲ ಹಕ್ಕನ್ನ ಹೊಂದಿರತಕ್ಕಂಥ ವ್ಯಕ್ತಿ ನಿಮಗೆ ಆ ಖಾತೆ ಹಕ್ಕನ್ನ ನಿಮಗೆ ವರ್ಗಾವಣೆಯನ್ನ ಒಂದು ದಾಖಲಾತಿ ಮೂಲಕ ವರ್ಗಾವಣೆ ಮಾಡಿ ಅದಾದ ನಂತರ ನಿಮ್ಮ RTCಯಲ್ಲಿ ನಿಮ್ಮ ಹೆಸರು ಬಂದಿದ್ರೆ ಮಾತ್ರ ಅದು ನೀವು ಮೂಲ ಮಾಲೀಕರಾಗ್ತೀರಿ. ಇಲ್ಲ RTCಯಲ್ಲಿ ನನ್ನ ಹೆಸರು ಬಂದ್ಬಿಟ್ಟಿದೆ, ಇನ್ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು AC ಹತ್ರ ಅಪೀಲ್ ಹಾಕ್ಬೋದು, ಅಥವಾ ಯಾರು ಮೂಲ ಮಾಲೀಕ ಯಾರು ಇರ್ತಾನೋ ಅವನು AC ಹತ್ರ ಅಪೀಲ್ ಹಾಕ್ಬೋದು, ಅಥವಾ ಅವರು ನಮ್ಮ ಕೋರ್ಟಲ್ಲಿ ಬಂದು ಇಲ್ಲ ಈ ತರ ಮೋಸದಿಂದ ಖಾತೆ ಮಾಡಿಸ್ಕೊಂಡಿದ್ದಾರೆ, ನನ್ನನ್ನು ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತಾನು ಕೇಳ್ಬೋದು. ಅಂತ ಸಂದರ್ಭಗಳಲ್ಲಿ ನೀವು RTCನ ಹೊಂದಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಕೋರ್ಟು ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಪರಿಶೀಲನೆ ಮಾಡೋದಿಲ್ಲ. ಆ ಕಾರಣದಿಂದ ರಿಕ್ವೆಸ್ಟ್ ಯು ಆಲ್, ನಾನು ನಿಮ್ಮನ್ನೆಲ್ಲರೂ ಕೇಳ್ಕೊಳ್ಳೋದೊಂದೇ, ನಿಮ್ಮಲ್ಲಿ RTC ಇದ್ರೆ ಅದಕ್ಕೆ ತತ್ಪೂರ್ವಕವಾದ ಯಾವ ದಾಖಲಾತಿಗಳು ನನ್ನಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ಕೋಬೇಕು. ನಿಮ್ಗೆ ಯಾರಾದರೂ ನಿಮಗೆ ಕೊಟ್ಟಿದ್ರೆ ಅವ್ನಿಗೆ ಅಕ್ಕಿದೆಯಾ, ಅಕ್ಕಿದ್ರೆ ಅವ್ನಿಗೆ ಯಾವ ರೂಪದಲ್ಲಿ ಅಕ್ಕಿ ಬಂದಿತ್ತೋ, ಅವ್ರ ಅಪ್ಪನಿಂದ ಪಾರ್ಟಿಷನಲ್ಲಿ ಬಂದಿತ್ತೋ, ಅಥವಾ ಅವ್ರ ಅಪ್ಪ ಯಾರ ಹತ್ರ ಬೇರೆಯವರಿಂದ ಖರೀದಿ ಮಾಡಿರ್ತಾನೋ ಆ ಥರ ಒಂದು ಹಕ್ಕನ್ನು ನೀವು ಪಡ್ಕೊಂಡಂಥ ಸಂದರ್ಭದಲ್ಲಿ ಆ ಮೂಲಕ ನಿಮಗೆ RTCಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅದು ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಅದನ್ನ ನಾನು ಇಲ್ಲ RTCಲಿ ನನ್ನ ಹೆಸರು ಬಂದ್ಬಿಟ್ಟಿದೆ, ಇನ್ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಕಾಲಕ್ಕೆ ತೊಂದರೆ ಇಲ್ಲದೆ ಇರ್ಬೋದು, ನಿಮ್ಮ ಮಕ್ಕಳ ಕಾಲಕ್ಕೂ ಕೂಡ ತೊಂದರೆನೆ. ನಿಮ್ಮ ಅಪ್ಪನ ಹೆಸರು ನೀವು ಬದುಕಿದ್ರೆ ನಿನ್ನ ಹೆಸರಿಗೆ ಹೆಂಗೆ ಬಂತು ಅಂತ ಕೇಳ್ತೀವಿ ಕೋರ್ಟಿಗೆ ಬಂದರೆ, ನಿಮ್ಮ ಮಕ್ಕಳು ಬಂದರೆ ನಿಮ್ಮ ಅಪ್ಪನ ಹೆಸರಿಗೆ ಹೇಗೆ ಬಂತು ಅಂತ ಕೇಳ್ತೀವಿ. ಸೊ ಹಾಗಾಗಿ ಆ ಥರ ಈ ರೆವಿನ್ಯೂ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಒಂದು RTCಯಲ್ಲಿ ನನ್ನ ಹೆಸರಿದೆ ಅಂದ ತಕ್ಷಣ ನೀವು ಅದರಿಂದ ಇಲ್ಲ ನಾನು ಮಾಲೀಕನಾಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಇಡಬೇಡಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಿಮ್ಮ ತಂದೆಗೆ ಹೇಗೆ ಬಂತು ಅಥವಾ ನಿಮ್ಮ ಅಜ್ಜನಿಗೆ ಹೇಗೆ ಬಂತು ಅನ್ನೋದನ್ನ ಈವಾಗಲೇ ನೀವು ಅವುಗಳನ್ನ ಸೇಕರಣೆ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಅದು ಯಾವಾಗ ನಿಮ್ಗೆ ಅನುಕೂಲಕ್ಕೆ ಬರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನ ನಿಮ್ಗೆ ಯಾರೋ ಈಗ ನಮ್ಮಲ್ಲಿ ಸುಮಾರು ಬರ್ತವೆ ಕೇಸ್ಗಳು, ಸಾಕಷ್ಟಿದ್ದಾವೆ. ನಮ್ಮ RTC ಇದೆ, ನಮಗೆ ಹೆಸರು ಖಾತೆ ಕೊಡಿ, RTC ಮೇಲೆ ನಿಮಗೆ ಓನ್ಲಿ ಫಾರ್ ದಿ ಕಲೆಕ್ಷನ್ ಆಫ್ ರೆವಿನ್ಯೂ, ನೀವು ಕಂದಾಯ ಕಟ್ಸ್ಕೊಳ್ಳೋಕ್ಕೆ ಸೆಕ್ರೆಟರಿ ಏನಿರ್ತಾರೋ ಅವರು ನಿಮ್ಮ ಹತ್ರ ಕಂದಾಯ ಕಟ್ಸ್ಕೊಳ್ಳೋದಕ್ಕೆ ಮಾತ್ರ ಅಷ್ಟೇ ಅವರು ಅದನ್ನ, ನೀವು ಒಬ್ರು ಕಂದಾಯ ಕಟ್ತಾ ಇದ್ರಿ ಜಮೀನಿಗೆ ಅನ್ನೋದಕ್ಕೆ ಅಷ್ಟಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಹೊರತು ಅವರು ಕೂಡ ಬೇರೆ ಪರ್ಪಸ್ಗೆ ಅದನ್ನ ಯೂಸ್ ಮಾಡ್ಕೊಳ್ಳೋದಿಲ್ಲ. ಆ ಎಲ್ಲ ಕಾರಣದಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ಈ ಥರ ಕಾರ್ಯಕ್ರಮಗಳನ್ನು ಮಾಡಿ, ಈ ಥರ ಕಾರ್ಯಕ್ರಮಗಳನ್ನ ಆಯೋಜಿಸಿ ಈ ಥರ ಒಂದು ಅವೇರ್ನೆಸ್ ಮೂಡಿಸಬೇಕಾದಂಥ ಸಂದರ್ಭದಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಈ ಥರ ನಿಮ್ಮಲ್ಲಿ ಯಾವ್ದಾದ್ರು RTCಲಿದ್ದು ನಿಮ್ಗೆ ಅದಕ್ಕೆ ಮೂಲ ದಾಖಲಾತಿ ಇಲ್ಲ ಅಂತಂದರೆ ದಯವಿಟ್ಟು ಹುಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅದರ ಪೂರ್ವ ದಾಖಲಾತಿಗಳು ಏನಿದೆ, ಅದರ ಪ್ರೀವಿಯಸ್ ಟೈಟಲ್ ಡೀಡ್ಸ್ಗಳು ಏನಿವೆ ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಯಾವುದೇ ರೀತಿಯಾದ ಜಮೀನು ವಗೇರೆ ಸಮಸ್ಯೆಗಳು ಬರದೇ ರೀತಿ ನೋಡ್ಕೊಳ್ಳಿ. ಯಾರಿದ್ದಾರೆ ತಂದೆ ತಾಯಿಗಳ ಮಾತಿಗೆ ಬೆಲೆ ಕೊಡಿ, ಅವರ ಅನುಭವಕ್ಕೂ ಕೂಡ ಬೆಲೆ ಕೊಡಬೇಕು. ಅನುಭವವನ್ನು ನಾವು ಯಾವಾಗಲೂ ಕೋರ್ಟಲ್ಲಿ ಹೇಳ್ತಿರ್ತೀವಿ, ನಾವು ವಕೀಲರು ಕೇಳ್ತಾರೆ, ವಕೀಲರು ಏನೇನು ಇದ್ರೆ ಹೇಳಿ ಅಂತೇಳಿ ಅವ್ರನ್ನೇ ಕೇಳ್ತೀವಿ ನಾವು.
ಹಾಗಂತ ಅವರು ನಾವು ಇಲ್ಲಿ ಓದ್ಬಿಟ್ಟು ನಾವು ಮೇಲೆ ಕೂತಿದ್ದೀವಿ, ಅವರು ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಅದೇ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತಲ್ಲ. ಹಾಗಾಗಿ ತಂದೆ ತಾಯಿಗಳ ಒಂದು ಏನಿದೆ ಅವರ ನೀವೇನಾದರೂ ಡಿಸಿಷನ್ ತಗೋಬೇಕಾದ್ರೆ ಅವರ ಮಾತುಗಳಿಗೆ ಬೆಲೆ ಕೊಡಿ, ಅವರ ಮಾತುಗಳನ್ನು ಅನುಸರಿಸಿ ಹಿರಿಯರಿಗೆ ಒಂದು ಗೌರವ ಕೊಡೋದನ್ನ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ನಾನು ಹೇಳಿದ ಮಾತು ಮುಗಿಸ್ತೀನಿ. ಚೈಲ್ಡ್ ಮ್ಯಾರೇಜ್ ಆಕ್ಟ್ ಈಗ ಗ್ರಾಮಗಳಿಗೆ ಬಂದ್ರೆ ನಾವು ಎಸ್ಪೆಷಲಿ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಇದೆ. 2016ರಲ್ಲಿ ಕಾಯ್ದೆ ಬಂದರೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಿದ್ರು ಸಹ ಈಗಲೂ ಸಹ 1-2 ಕೆಲವು ಗ್ರಾಮಗಳಲ್ಲಿ ನಾವು ನೋಡ್ತಿದೀವಿ. ಏನಾಗ್ತಿದೆ ಅಂದ್ರೆ ಈಗ ನೋಡ್ಬೋದು ನಮ್ಮ ಮನೇಲೆ ಹಿರಿಕರು ನೋಡಿದ್ರೆ ಅವ್ರು ಯಾವಾಗ ಮದ್ವೆ ಆಗಿದೆ ಅಂತ ಕೇಳಿದ್ರೆ 12 ವರ್ಷ 10 ವರ್ಷ. ಹೌದಾ, ಕೇಳಿದಿರಾ? ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಹೌದಾ ತಂದೆ ತಾಯಿ ಇದ್ದಾಗ ನಮಗ್ ಗೊತ್ತಿರ್ಲಿಲ್ಲ ಮದ್ವೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಯಾರೇ ಆಗ್ಲಿ ಅಷ್ಟು ಅವರಿಗೆ ಡೆವಲಪ್ಮೆಂಟ್ ಇರಲ್ಲ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ. ಯಾವ ರೀತಿ ಅವ್ರು ಸಂಸಾರ ಮಾಡ್ಬೇಕು ಅಥವಾ ಯಾವ ರೀತಿ ಒಬ್ರು ದೊಡ್ಡವ್ರ ಜೊತೆ ನಡ್ಕೋಬೇಕು, ಚಿಕ್ಕವ್ರ ಜೊತೆ ಇರ್ಬೇಕು ಅಥವಾ ಯಾವ ತರ ಅವರು ಜೀವನವನ್ನ ತಗೊಂಡ್ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ನಮ್ಮ ತಾತ ಅಜ್ಜಿರು ಏನೋ ಒಂದು ಜೀವನ ಒಂದ್ ಕಡೆ ತಪ್ಸೋಣ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಅದೇನಾಗ್ತಿದೆ ಅಂದ್ರೆ ಈಗ ನೋಡ್ಬೋದು ನೀವು 10-12 ಮಕ್ಕಳನ್ನ ಹೆತ್ತುತ್ತಿದ್ದಾರೆ. ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿರ್ಲಿಲ್ಲ, ಅವ್ರು ಸುಮ್ಮನೆ ಬೆಳ್ಕೊಂಡು ಹೋದ್ರು, ನಮ್ಗೇನು ಗೊತ್ತಾಗ್ಲಿಲ್ಲ ಅಂತ. ಅದೇ ಜೀವನನ ಈಗ ಅವ್ರ ಮಕ್ಳಿಗೆ ಕೊಡಕ್ ನೋಡ್ತಿದ್ದಾರೆ. ಸೊ ದಯವಿಟ್ಟು ಯಾರೇ ಆಗ್ಲಿ ತಮ್ಮ ಮನೆಗಳಲ್ಲಿ ಅಥವಾ ಯಾರೇ ಕಂಡ್ಬರ್ಲಿ ನೀವು ಸರ್ವೆ ಮಾಡಿರಬಹುದು ಅಂತ ಅನ್ಕೊಂತೀನಿ. ಬಟ್ ಮಾಡಿಲ್ಲ ಅಂದ್ರೆ ಸಪೋಸ್ ನಿಮಗೆ ಗೊತ್ತಾದಲ್ಲಿ ಬಾಲ್ಯ ವಿವಾಹ ಆಗ್ತಿದೆ ಅಂದ್ರೆ 12 ವರ್ಷ ಕೆಳಗಿನ ಮಕ್ಕಳಿಗೆ ಮದ್ವೆ ಆದಲ್ಲಿ ದಯವಿಟ್ಟು ಯಾರಿಗೆ ಗೊತ್ತಾಗ್ಲಿ ಬಂದು ಇನ್ಫಾರ್ಮ್ ಮಾಡಿ, CDPO ಆಗ್ಲಿ, ಕೋರ್ಟಿಗಾಗ್ಲಿ, ಸ್ಟೇಷನಿಗಾಗ್ಲಿ ಇನ್ಫಾರ್ಮ್ ಮಾಡಿ ಕ್ರಮಗಳನ್ನ ಕೈಗೊಳ್ಳುತ್ತೆ. ವಿವಾಹ ಮದ್ವೆ ಆದಾಗ ಕಾನೂನು ಅಂದ್ರೆ ಏನು ದೊಡ್ಡದಾಗಿ ಏನಿಲ್ಲ, ಅದು ಇಟ್ಸ್ ಕಾಮನ್ ಸೆನ್ಸ್ ಅಷ್ಟೇ. ನಾವು ತಪ್ಪು ಮಾಡಬೇಕನ್ನೋದು ಹೇಳಿಬಿಟ್ರೆ ಅದೇ ಕಾನೂನು. ಸ್ವಲ್ಪ ಜನ ತಿಳ್ಕೊಂಡಿದ್ದಾರೆ ಅದೇನೋ ಒಂದು ಒಂಥರ ಕಡಲೆ ಏನಂತಾರೆ, ಅದು ಕಬ್ಬಿಣದ ಕಡಲೆ ಅಂತ, ಆ ಥರ ಏನಿಲ್ಲ, ಅದು ಕಲ್ಲಿನ ಸಕ್ಕರೆ ಥರನೇ. ಅದು ಅಂಥದ್ವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಅದು ಭಾಳ ಈಸಿ ಆಗುತ್ತೆ, ನಮ್ಮ ಲೈಫಲ್ಲಿ ಅದನ್ನು ರೂಢಿಸ್ಕೋಬೇಕು. ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಕಾನೂನು ಅರಿವು ಬಗ್ಗೆ ಒಂದಲ್ಲ, ಅದು ನೆರವು ಅನ್ನೋದು ಒಂದು ಇದೆ ನಮ್ಮಲ್ಲಿ. ಸುಪ್ರೀಂ ಕೋರ್ಟಿಂದ ಹಿಡಿದು ನಮ್ಮ ತಾಲೂಕು ಲೆವೆಲ್ ಗಂಟ ನ್ಯಾಷನಲ್ ಲೀಗಲ್ ಅಥಾರಿಟಿ ಅಂತ ಇದೆ, ಸ್ಟೇಟ್ ಲೀಗಲ್ ಅಥಾರಿಟಿ ಇದೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದೆ, ನಮ್ಮ ತಾಲೂಕಲ್ಲೂ ಇದೆ. ತಮಗೆ ಎಲ್ಲಾದರೂ ಅಡ್ವೊಕೇಟ್ ಇಟ್ಟು ತಮ್ಮ ಕೇಸ್ ನಡೆಸೋಕ್ಕಾಗೋದಿಲ್ಲ ಅಂತ ಅನ್ಕೊಂಡು ಬಂದರೆ ತಾವು ನಮ್ಮ ಕೋರ್ಟ್ ಆವರಣಕ್ಕೆ ಬಂದು ನಮ್ಮ ಒಂದು ಕೇಂದ್ರ ಇದೆ ಅಲ್ಲಿ TLC ಅಂತ ನೀವು ಅರ್ಜಿ ಕೊಟ್ಟರೆ ಸಾಕು, ನಾವು ಅದನ್ನ ಪರಿಶೀಲನೆ ಮಾಡಿ ಉಚಿತವಾಗಿ ನಾವು ಅಡ್ವೊಕೇಟ್ ಕೊಡ್ತೀವಿ. ನಿಮಗೆ ಯಾವುದೇ ₹1 ಖರ್ಚು ಮಾಡ್ದಂಗೆ ನಾವು ಸಹಾಯ ಇದನ್ನೇ ಈ ಲೀಗಲ್ ಸರ್ವಿಸ್ ಅಥಾರಿಟಿ ಆ್ಯಕ್ಟ್ ಅಂದರೆ ಪ್ರತಿಯೊಬ್ಬರ ನಾಗರಿಕಿಗೂ ಜಸ್ಟಿಸ್ ಸಿಗಬೇಕು, ಯಾರು ವಂಚಿತರಾಗಬಾರ್ದು. ನಾವು ಬಡವ, ನಾವು ಪರಿಶಿಷ್ಟ ಜಾತಿ ಅಂತ ವಂಚಿತರಾಗಬಾರ್ದು ಅಂತೇಳಿ ಇಂಥ ಒಂದು ಕಾನೂನು ಮಾಡಿದ್ದಾರೆ. ಕಾನೂನು ಅರಿವು ಬಗ್ಗೆ ಇದ್ದರೆ ನೀವು ಇಂಥ ಒಂದು ಕೋರ್ಟಿಗೆ ಬಂದು 15 ವರ್ಷ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಮನೇಲೇ ಸಾಲ್ವ್ ಮಾಡ್ಕೋಂಥ ಕೇಸ್ಗಳು ಇರ್ತವೆ. ಅದಕ್ಕೋಸ್ಕರ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಂದರೆ ಇವೆಲ್ಲ ನೀವು ತಮ್ಮ ಪ್ರತಿ ಜೀವನದಲ್ಲಿ ಬೇಕಾದ ಕಾನೂನು ತಿಳ್ಕೊಂಡು ಅದನ್ನು ತಾವು ಲೈಫಲ್ಲಿ ರೂಢಿಸ್ಕೊಳ್ಳೋ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.